ಕಾಂಗ್ರೆಸ್ ಪಾರ್ಟಿ ರಾಜಕೀಯವಾಗಿ ನಮ್ಮನ್ನು ಎದುರಿಸಲಿಕ್ಕೆ ಆಗದೇ ಇರೋದಕ್ಕೆ ಈ ರೀತಿ ಕೇಸುಗಳನ್ನು ಹಾಕ್ತದೆ, ಅನೇಕ ಕಡೆ ಹಾಕ್ತಾ ಇದ್ದಾರೆ. ಸಿಂಪಲ್ ಯಾವುದೋ ಮೊನ್ನೆ ಒಬ್ಬ ಕಾರ್ಯಕರ್ತರ ಮೇಲೆ ಸಿದ್ದರಾಮಯ್ಯನವ್ರ ವಿರುದ್ಧ ಪೋಸ್ಟ್ ಹಾಕಿದ್ದಾನೆ. ಏನು ಅಶ್ಲೀಲ ಪೋಸ್ಟ್ ಹಾಕಿದ್ದಾನೆ, ಏನು ಹಾಕಿದ್ದಾನೆ ಏನೂ ಇಲ್ಲ, ಭಾಳ ಕಾಮನ್ ಪೋಸ್ಟ್. ಸುಳ್ಳು ರಾಮಯ್ಯ ಹಿಂಗೆ ರಗಡೆ ಇವರು ಬರೆದಿದ್ದಾರೆ, ಪತ್ರಿಕೆಯವರು ಬರೆದಿದ್ದಾರೆ, ಬೇರೆ ಬೇರೆ ಅಂದರೆ ಟ್ಯಾಬ್ಲೋಸು ಎಲ್ಲರೂ ಕೇಸ್ ಆಗಾಗತ್ತ. ಪೊಲಿಟಿಕಲಿ ಎದುರಿಸ್ಬೇಕು ಅದನ್ನು. ಗೃಹ ನಾವೇನು ಇವ್ರ ಕೇಸ್ ಭಾಳ ನಮ್ಮ ಮೇಲೆ ನಾನು ಐ ಕ್ಯಾನ್ ಕ್ಲೇಮ್ ಪ್ರೌಡ್ಲಿ ನಾನು ಯಾವುದೇ ರೀತಿಯಾದಂಥ ಒಂದೇ ಒಂದು ಕ್ರಿಮಿನಲ್ಲು ಭ್ರಷ್ಟಾಚಾರ ರಹಿತವಾದಂಥ ರಾಜಕಾರಣ ನಾನು ನಡೆಸಿದೆ. ಆದರೆ 144 ಮುರಿದರು, ಆಮೇಲಿಂದ ಪೊಲೀಸರ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದಿರುವಂಥ ಹೋರಾಟದಲ್ಲಿ ನಾನೇನಿದ್ದು ಸತತವಾಗಿ ಹೋರಾಟದಿಂದನೇ ಬಂದವನು. ನಾನು ನಮ್ಮ ಮೇಲೆ ಸಿಕ್ಕಾಪಟ್ಟೆ ಕೇಸ್ ಇದ್ವಿ, ಎಲ್ಲ ಹೋಗಲೇನು ಕೇಸ್ ಒಂದ್ರ ಮೇಲೆ ಒಂದು ಹೊಡೆದಾಗ್ತದೆ. ಏಕವಚನ ಮಾತಾಡೋ ಅಂತೇಳಿ ಕಾಂಗ್ರೆಸ್ ನಾಯಕರು ಈ ಏಕವಚನದ ಸಂಸ್ಕೃತಿ ಶುರು ಮಾಡಿದವರೇ ಸಿದ್ದರಾಮಯ್ಯನವರು. ಎಲ್ಲರಿಗೂ ಏಕವಚನದಾಗ ಅವರು ಮಾತಾಡ್ತಾರೆ. ಅದರ ಪರಿಣಾಮ ನಾನು ಅನಂತಕುಮಾರ್ ಅವರು ಮಾತಾಡಿದ್ದು, ಅನಂತಕುಮಾರ್ ಅವ್ರಿಗೂ ಸಲಹೆ ಕೊಡೋದು ಏಕವಚನ, ನೀವು ಟೀಕೆ ಮಾಡಲಿಕ್ಕೆ ನಿಮಗೆಲ್ಲ ಅಧಿಕಾರದ ಏಕವಚನದಲ್ಲಿ ಟೀಕೆ ಮಾಡಬೇಡ್ರಿ. ಇದನ್ನು ಅನಂತಕುಮಾರ್ ಅವ್ರಿಗೂ ಸಲಹೆ ಕೊಡ್ತಿದ್ದೇನೆ. ಆದರೆ ಅಟ್ ದಿ ಸೇಮ್ ಟೈಮ್ ಏಕವಚನ ಸಂಸ್ಕೃತಿ ಶುರು ಮಾಡಿದವರು ಯಾರು? ಸಿದ್ದರಾಮಯ್ಯನಲ್ಲ. ಒಮ್ಮೆ ನಮ್ಮನ್ನು ಕೇಸ್ ಮಾಡುವಂಥದ್ದೇನಿದೆ? ಅನಂತಕುಮಾರ್ ಹೇಳೋದ್ರಲ್ಲಿ ಇವರು ಮಾಡ್ತಾ ಇರುವಂಥ ವಿಷಯದ ಬಗ್ಗೆ ಅವರು ಕೆಲವೊಂದಿಷ್ಟು ಟೀಕೆಗಳನ್ನು ವ್ಯಕ್ತಪಡಿಸಿದ್ದಾರೆ.